ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 30 ಗುಂಟೆ 3.25 ಎಕರೆ ಮೈಸೂರು ಸಿಟಿ ಸೆಂಟ್ರಿಂದ 43 ಕಿಲೋಮೀಟ್ರ್, ಬೆಂಗಳೂರಿಂದ 145 ಕಿಲೋಮೀಟ್ರ್ ಡಿಸ್ಟೆನ್ಸ್. ಇದು ಟಾರ್ ರೋಡ್ ಅಡ್ಜಸ್ಟೆಂಟ್ ಲ್ಯಾಂಡ್. ಇದು ಬಸ್ಸು ಬರ್ತಾ ಇರ್ತಿದ್ವಿ ನೋಡಿ. ಎದುರುಗಡೆ ಕಾಣ್ತಾ ಇದ್ದಿಲ್ಲ, ಇದೇ ಲ್ಯಾಂಡ್. ಸ್ವಲ್ಪ ರೋಟಿ ಹೊಡಿಸ್ತಾ ಇದ್ದಾರೆ ನೋಡಿ. ಆಜು ಬಾಜು ಫಾರ್ಮ್ ಮಾಡ್ಕೊಂಡಿದ್ದಾರೆ ಸುಮಾರು ಜನ ನೋಡಿ. ಇದೇ ಟಾರ್ ರೋಡ್. ಈ ಫಾರ್ಮ್ ಇದೆಲ್ಲ ಇದ್ರ ಪಕ್ಕದ್ದು ಖಾಲಿ ಜಾಗದಲ್ಲ ಇದೇನೆ. ಸ್ವಲ್ಪ JCB ಕೆಲಸ ಮಾಡಿಸ್ತಾ ಇದ್ದಾರೆ, ಇದೆಲ್ಲ ಲೆವೆಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಳೆ ಬಂದ್ಬಿಡ್ತು, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಕ್ಲಿಯರ್ ಟೈಟ್ಲ್ ಇದು. ಒಂದೇ ದಿನಕ್ಕೆ ರಿಜಿಸ್ಟ್ರ್ ಮಾಡ್ಕೋಬೋದು, ಆ ಥರ ಕ್ಲಿಯರ್ ಟೈಟ್ಲ್ ಲ್ಯಾಂಡ್ ಇದು. ಜನರಲ್ ಕ್ಯಾಟಗಿರಿ. ಇದು ಫ್ರಂಟಲ್ಲಿ 90ರಿಂದ 100 ಅಗಲ ಇದೆ. ಮುಂದಕ್ಕೆ ಹೋಗಿ ಲೆಫ್ಟ್ಗೆ ಹೋಗುತ್ತೆ. ಎಲ್ ಟೈಪ್ ಇರೋದು ಲ್ಯಾಂಡ್ ಇದು. ಬಟ್ ಕಲ್ಗಿಲ್ ಏನೂ ಇಲ್ಲ, ಮಣ್ಣಲ್ಲಿ ಫುಲ್ ನೈಸ್ ಮಣ್ಣು. ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಥರದ್ದು ಹಿಂದ್ಗಡೆ ಬಾಳೆ, ಅರಶಿನ ನೋಡಿ. ಇದು ಅರಶಿನ, ಇದು ಲೆಫ್ಟಲ್ಲಿ ಕಾಣ್ತಾ ಇದ್ದಿಲ್ಲ. ಇದು ಕಬ್ಬು ಬೆಳೆಸ್ತಾ ಇದ್ದಾರೆ, ಸಪೋಟ, ತೆಂಗು ಇದೆಲ್ಲ ಬೆಳೆಸ್ತಾ ಇದ್ದಾರೆ. ಬಾಳೆ ಇದೆಲ್ಲ ಹಾಕಿದ್ದಾರೆ ಸುತ್ತಮುತ್ತ. ಇದರಲ್ಲಿ ಎಕ್ಸ್ಟ್ರಾ ಖರಾಬ್ ಲ್ಯಾಂಡು ಸಿಗ್ತಿದೆ ಸ್ವಲ್ಪ. ನನ್ನ ಹತ್ರ ರೆಡಿ ಫಾರ್ಮ್ ಹೌಸಸ್ ಇದೆ ಮೈಸೂರು ಸುತ್ತಮುತ್ತ. ಬೇಕಾಗಿರೋರು ಕಾಲ್ ಮಾಡಿ. ಇದ್ರದ್ದು ಬೆಲೆ ಹೇಳ್ತಾರೆ 32 ಲಕ್ಷ ರೂಪಾಯಿ ಪರ್ ಎಕರ್. ಜನರಲ್ ಕ್ಯಾಟಗಿರಿ. ರಿಜಿಸ್ಟ್ರಿಗೇನು ತೊಂದರೆ ಆಗೋಲ್ಲ. ಇಮಿಡಿಯೇಟ್ ಬೇಕಾದ್ರೆ ರಿಜಿಸ್ಟ್ರ್ ಮಾಡ್ಬೋದು, ಟೈಮ್ ತೊಗೊಂಡ್ಬೇಕಾದ್ರೂ ಮಾಡ್ಕೋಬೋದು. ಇನ್ವೆಸ್ಟ್ಮೆಂಟ್ಗೆ ಕಮರ್ಷಿಯಲ್ ಲ್ಯಾಂಡ್ಸ್ ಏನಾರು ಬೇಕು ಅಂದರೆ ಹೈವೇಗೆ, ಆ ಥರದ್ದು ಕಮ್ಮಿ ರೇಟಲ್ಲಿದೆ. ಬೇಕಾಗಿರೋರು ಕಾಲ್ ಮಾಡಿ. ರಸ್ತೆ ಸಂಪರ್ಕನೂ ಚೆನ್ನಾಗಿದೆ. ಫುಲ್ ಟಾರ್ ರೋಡ್, ನೀಟಾಗಿದೆ ರೋಡನ್ನು. ಇನ್ನೂ ಸುಮಾರು ಈ ಥರದ ಲ್ಯಾಂಡ್ ಇದೆ. ಬೇಕಾದ್ರೆ